ಡೈರಿ ಮಿಲ್ಕ್ ಏನಿಲ್ಲ ಹಾಕ್ಬಿಟ್ಟವ್ರ ಸ್ಟಾರ್ಟ್ ಆಗಿದೆ. ತಗೊಳ್ಳಿ, ಫಸ್ಟ್ ಇದು ತಗೊಳ್ಳಿ. ನಾನು ತಿನ್ನಲ್ಲ ಇದು. ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಜೋಲೋ ಚಿಪ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾ? ಕಂಟೆಸ್ಟೆಂಟ್ಸ್ ಯಾರಂದ್ರೆ ನಾನು ಲಾವಣ್ಯ, ನಮ್ಮ ಅಕ್ಕ ರಾಧಿಕಾ, ಪೃಥ್ವಿ ಅಂತ ನನ್ನ ತಮ್ಮ. ಸೊ ಇವತ್ತು 3 ಜನ ಕಂಟೆಸ್ಟೆಂಟ್ಸ್ ಜೋಲೋ ಚಿಪ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಟಾಸ್ಕ್ ಏನಂದ್ರೆ ನಮ್ಮ ಹತ್ರ 2 ಜೋಲೋ ಚಿಪ್ ಇದೆ. ಸೊ ಅದನ್ನ ನಾವು 3 ಜನಕ್ಕೆ ಡಿವೈಡ್ ಮಾಡ್ತೀವಿ. 2 ಮಿನಿಟ್ಸ್ ನಾವು ಟೈಮರ್ ಇರ್ತೀವಿ. 2 ಮಿನಿಟ್ಸ್ ವರೆಗೂ ನಾವೇನು ಕುಡಿಯೋಂಗಿಲ್ಲ, ವಾಟರ್ ಕನ್ಸ್ಯೂಮ್ ಮಾಡೋ ಹಾಗಿಲ್ಲ. 2 ಮಿನಿಟ್ಸ್ ಆದ್ಮೇಲೆ ವಾಟರ್ ಮಾತ್ರ ಕನ್ಸ್ಯೂಮ್ ಮಾಡ್ಬೋದು. ಅದಾದ್ಮೇಲೆ ನೀರು ಕಂಟೇನ್ ಆಗಿರುತ್ತೆ ಆ ಬಾಟ್ಲಲ್ಲಿ ಹಾಫ್. ಸೊ ಅದನ್ನ ನಾವು ಫ್ಲಿಪ್ ಮಾಡಬೇಕು. ಫ್ಲಿಪ್ ಮಾಡಿದ್ರೆ ಮಾತ್ರ ದೇ ಕ್ಯಾನ್ ಹ್ಯಾವ್ ವಾಟ್ ಎವರ್ ಈ ಟೇಬಲ್ ಮೇಲೆ ಏನಿದೆಯೋ ಅದನ್ನು ತಿನ್ಬೋದು ಅವರು. ಫ್ಲಿಪ್ ಮಾಡೋಕ್ಕಾಗಿಲ್ಲ ಅಂದರೆ ಅವರು ಕಾರನ್ನ ಕಂಟ್ರೋಲ್ ಮಾಡಬೇಕು. ಸೊ ಇದು ಒಂದು ಚಾಲೆಂಜು. ಇವಾಗ ಸ್ಟಾರ್ಟ್ ಮಾಡೋಣ ನಾವು. ಏನಿದೆ ಕಣ್ಣು ಮಾತ್ರ ಯಾರು ಡೈರಿ ಮಿಲ್ಕ್ ಏನಿಲ್ಲ ಹಾಕ್ಬಿಟ್ಟವ್ರ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಏನಿದು? ಜೋಲೋ ಚಿಪ್ ಇದು. ಆಕ್ಚುಲಿ ನಾವು ಬುಕ್ ಮಾಡಿರೋದು ಒಂದು ಜೋಲೋ ಚಿಪ್ ಮತ್ತೆ ಒಂದು ಜೋಲೋ ಚಿಪ್ ಚಾಕ್ಲೇಟ್. ಒಂದ್ಸತಿ ಟ್ರೈ ಮಾಡೋಣ ಅಂತ. ಸೇಮ್ ಇದು ಅಷ್ಟೇ ಸ್ಪೈಸ್ ಲೆವೆಲ್ ಅಲ್ಲಿ ಇರುತ್ತಂತೆ. ನಮಗೆ ಜೋಲೋ ಚಿಪ್ ಒಂದೇ ಸಿಕ್ಕಿದ್ದು, ಔಟ್ ಆಫ್ ಸ್ಟಾಕ್ ಆಗಿತ್ತು. ಸೊ ಹಾಗಾಗಿ ಅರ್ಜೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಚಾಕ್ಲೇಟ್ ಬುಕ್ ಮಾಡಿದ್ವಿ. ಸೊ 3 ಜನಕ್ಕೂ ಡಿವೈಡ್ ಮಾಡೋಣ. ಘಾಟ್ ಹೊಡಿತಾ ಇದೆ, ಕಣ್ಣಿಗೆ ಘಾಟ್ ಹೊಡಿತಾ ಇದೆ. ಆಲ್ರೆಡಿ ಸ್ಟಾರ್ಟ್ ಆಯ್ತು. ಸೊ ಇವಾಗ ನಾವು 3 ಆಗಿ ಡಿವೈಡ್ ಮಾಡಿದೀವಿ. 3 ಜನಕ್ಕೆ 3 ಡಿವೈಡ್ ಮಾಡಿದೀವಿ. ಸೊ ಇದನ್ನ ಇವಾಗ ಸ್ಟಾರ್ಟ್ ಮಾಡೋಣ. 2 ಮಿನಿಟ್ಸ್ ಟೈಮರ್ ಸ್ಟಾರ್ಟ್ ಮಾಡೋಣ. ಈಗ ಸ್ಟಾರ್ಟ್ ಆಗಿದೆ. ತಗೊಳ್ಳಿ, ಫಸ್ಟ್ ಇದು ತಗೊಳ್ಳಿ. ಎತ್ಕೋ ಎತ್ಕೋ. ಫುಲ್ ತಿನ್ಬೇಕು. ವಾಸನೆ ಏನೋ ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಸೊ 2 ಮಿನಿಟ್ಸ್ ಟೈಮರ್ ಇಟ್ಟಿದ್ದೀವಿ. ಸ್ಟಾರ್ಟ್ ಮಾಡ್ದಾ? 2 ಮಿನಿಟ್ಸ್ ವರೆಗೂ ನೀರು ಕೂಡ ಕುಡಿಯೋಂಗಿಲ್ಲ. ನಂಗೆ ಖಾರ ಅನಿಸ್ತಾ ಇಲ್ಲ, ಸ್ವಲ್ಪ ಬರ್ತಾ ಇದೆ. ನನ್ನ ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಬರೀ ಡೌಗಳು ನಿಂದು. ನಾನು ತಿನ್ನಲ್ಲ ಇದು. ಕೂತ್ಗಳಲ್ಲಿ ಗೋಕುಲ ಬಾಟಲ್ ಕೊಡು ಫ್ಲಿಪ್ ಮಾಡಕ್ಕೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಿವಿ ಎಲ್ಲ ಬಿಸಿ ಆಗ್ತಾ ಇದೆ. ಆಯ್ತು, ಆಮೇಲೆ ಸೊ ಗೈಸ್ 2 ಮಿನಿಟ್ಸ್ ಆಯ್ತು. ನೆಕ್ಸ್ಟ್ ಚಾಕ್ಲೇಟ್ ಹೋಗೋಣ. ಅಕ್ಕ ವಾಟರ್ ಕೊಡು. ಚಾಕ್ಲೇಟ್ ಇರು ಅದು ಆಮೇಲೆ ಔಟ್ ಆಗ್ತೀಯಾ. ಸೊ ಇವಾಗ ನೆಕ್ಸ್ಟ್ ಚಾಕ್ಲೇಟ್ ಕನ್ಸ್ಯೂಮ್ ಮಾಡಬೇಕು. ಓಕೆ, ಚಾಕ್ಲೇಟ್ ತಗೊಳ್ಳಿ. ಅಪ್ಪ ಎತ್ಕೊಂಡು ನಮ್ಲೇ ನಮ್ಲ ಬಿಡಿಯ ಕೊಡ್ರಿ, ಯಾಕೆ ಖಾರ ಇಲ್ಲ.
ಇಲ್ಲಾದ್ರೆ ಬಿಟ್ಕೊಂಡ್ರು. ಅಬ್ಬಬ್ಬಾ ಜಿಮ್ಗೆ ಹೋಗಿದ್ರೆ ಏಯ್ ಸೆಂಟ್ರ್ ಬಾ ಆ ಕಡೆ ಹೋಗ್ಬಿಡ. ಇವಾಗ ಏನ್ ಮಾಡ್ಬೇಕು ಹೇಳು. ಡ್ಯಾನ್ಸ್ ಆಡ್ಬೇಕು. ಸೊ ಆಲ್ಮೋಸ್ಟ್ 3 minutes ಏನೋ ಆಗಿದೆ. ಚಾಕ್ಲೇಟ್ ಕೂಡ ಕನ್ಸ್ಯೂಮ್ ಮಾಡಿ. ಸೊ ಇವಾಗ ನಾವು ವಾಟರ್ ತಗೊಬೋದು ಅಷ್ಟೇ. ವಾಟರ್ ಫ್ಲಿಪ್ ಮಾಡಾದ್ಮೇಲೆ ಇನ್ನು ಮಿಕ್ಕಿದ ಐಟಮ್ಸ್ ನಾವು ಕನ್ಸ್ಯೂಮ್ ಮಾಡ್ಬೋದು. ಆಕ್ಚುಲಿ ಒಂದ್ ಜೋಳೋ ಚಿಪ್ ಫುಲ್ಲು ಒಬ್ರು ಕನ್ಸ್ಯೂಮ್ ಮಾಡ್ಬೇಕು. 3 ತಗೊಂಡಿರೋದ್ರಿಂದ ಅಷ್ಟು ಗೊತ್ತಾಗ್ತಾ ಇಲ್ಲ. ಬಟ್ ಆದ್ರೂ ಖಾರ ತುಂಬಾ ಇದೆ. ಓಕೆ ಅದು ಆಡ್ ಮಾಡ್ಕೊಂಡು ಬಿಡು. ಮೂರು ಆಡ್ ಮಾಡ್ಕೊಂಡು ಇದು ಆಕ್ಚುಲಿ ಚೆನ್ನಾಗಿದೆ. ಅದೇ ಮುಂದೆ ಮಾಡಿ ಇಲ್ಲ ಬೇಡ ಬೇಡ ತಿನ್ನು ತಿನ್ನು. ಕೊಡೋಣ ಯಾರು? ಇಲ್ಲ ಅದೇ ಮಿಸ್ ಅದೇ ಒಂದೇ ಸತಿ ನಿಂದಾಯ್ತು ತಾನೆ. ನೀನ್ ಹಾಕಿದ್ರೆ ಅಷ್ಟೇ ಲಾಸ್ಟ್ ನಿಂದ ತಿನ್ಕೊ ಅಷ್ಟೇ. ಅಯ್ಯೋ ನಾನು ಹಾಕ್ತಿರೋ ಅಷ್ಟೇ. ಗ್ಲಾಸ್ ಹೋಯ್ತಾ? ಕೆಳಗಡೆ ಹಾಕ್ರಿ. ಅದ ಜಾಕೊಂಡೆ ಹೋಗುತ್ತದು. ಗೈಸ್ ಚೀಟಿಂಗ್ ಗೈಸ್ ಇದು. ನೀನ್ ಖಾರ ಆಗ್ತಾ ಇಲ್ಲ. ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ನನಗೇನು ಅನಿಸಿಲ್ಲ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ತಿಂದ ಸ್ವಲ್ಪ ಖಾರ ಮಜ್ಲೆ ಅಲ್ಲ. ಮೆಣಸಿನಕಾಯಿ ತಿಂದ್ರಿ. ಸೊ ಸೈಡ್ ಎಫೆಕ್ಟ್ಸ್ ಹೆಂಗಿದೆ ಅಂತ ನೋಡೋಣ. ನಮಗೆ ಹೊಟ್ಟೆ ಎಲ್ಲ ಫುಲ್ ಉರಿತಿದೆ. ನಿಮಗೆ ಹೊಟ್ಟೆ ಉರಿತಾ ಇದೆ. ಖಾರ ಅಂತೇನು ಅನಿಸಿಲ್ಲ ನನಗೆ. ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ತಿನ್ಬೇಕಾದ್ರೆ ನಾಲ್ಗೆ ಸ್ವಲ್ಪ ಉರಿ ಆಯ್ತು ಅಷ್ಟೇ. ಬಟ್ ಇವಾಗ ಹೊಟ್ಟೆ ಉರಿಯೋ ಥರ ಫೀಲ್ ಆಗ್ತದೆ. ಅಯ್ಯಪ್ಪ ಸಖತ್ತು ಒಂಥರ ಆಗ್ತಿದೆ ಗೈಸ್. ಆ್ಯಕ್ಚುಲಿ ಹೊಟ್ಟೆ ಎಲ್ಲ ಫುಲ್ ಉರಿತಾ ಇದೆ. ಉಸಿರಾಡೋಕ್ಕೂ ಕಷ್ಟ ಆಗ್ತಿದೆ ನನಗೆ. ಎನಿವೇ ಡೋಂಟ್ ಟ್ರೈ ಇಟ್ ಅಟ್ ಹೋಮ್. ನಿಮ್ಮನೇಲಿ ಟ್ರೈ ಮಾಡಬೇಡಿ ಇದನ್ನು. ನಾವೇನೋ ಚಾಲೆಂಜ್ಗೋಸ್ಕರ ಮಾಡಿದಿರಿ. ದಟ್ಸ್ ಆಲ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.